ಚಾಮರಾಜನಗರ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸೋಣ. ಸರ್, ರಾಜಕೀಯದ ಪ್ರಾರಂಭದಿಂದಲೂ ಧ್ರುವನಾರಾಯಣನವರ ನೀವು ನೋಡ್ಕೊಂಡು ಬಂದಂಥವ್ರು, ರಾಜಕಾರಣದಲ್ಲಿ ತಾವು ಕಾಂಗ್ರೆಸ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಒಟ್ಟಿಗೆ ಜೊತೆಯಲ್ಲಿ ಕರ್ಕೊಂಡು ಹೋದಂಥವ್ರು. ಈಗ ಮಾಜಿ ಸಂಸತ್ ಸದಸ್ಯರು ಆರ್ ಧ್ರುವನಾರಾಯಣ ಅವರದು ಇದೊಂದು ಅಕಾಲಿಕ ಮರಣ, ಸಾಯುವಂತ ವಯಸ್ಸಲ್ಲ. ಅವರು ಕೇವಲ 61 ವರ್ಷ ವಯಸ್ಸಾಗಿತ್ತು. ಅವರು ತಮ್ಮ MSc AG ಮುಗಿಸಿ ಶಿಕ್ಷಣವನ್ನು ಸ್ವಲ್ಪ ಕಾಲ ಸರ್ಕಾರಿ ಕೆಲಸದಲ್ಲಿದ್ದರು. ಅನಂತರ ರಾಜಕೀಯ ಪ್ರವೇಶ ಮಾಡಿದತ್ತು. ಮಾಡಿ ವಿದ್ಯಾರ್ಥಿ ಘಟಕದಲ್ಲಿ ಕಾಂಗ್ರೆಸ್ ಅಲ್ಲಿ ಕೂಡ ಕೆಲಸ ಮಾಡಿದರು. ಅನಂತರ ಬಿಜೆಪಿಗೆ ಸೇರಿ ಒಂದು ಬಾರಿ ಸ್ಪರ್ಧಿಸಿ ಸೋತಿದ್ರು ಕೂಡ. 2ನೇ ಬಾರಿ ಅದೇ ಸಂತೆಮರಳಿ ಕ್ಷೇತ್ರದಿಂದ ಕಾಂಗ್ರೆಸ್ ಇಂದ ಪ್ರಪ್ರಥಮ ಬಾರಿ ಗೆದ್ದಿದ್ರು ಕೂಡ. ಕ್ಷೇತ್ರ ಪುನರ್ವಿಂಗಡಣೆ ಆದ್ಮೇಲೆ ಮರೆಯಾಯಿತು ಆ ಕ್ಷೇತ್ರ. ಮತ್ತೆ ಕೊಳ್ಳೇಗಾಲಕ್ಕೆ ಬಂದ್ರು. ಆಗ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊಸ ಕ್ಷೇತ್ರಕ್ಕೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷ ಆಗಿದೆ. ನಾನು ಅವರಿಬ್ರು ಕೂತು ಅಲ್ಲಿ ಯಾರನ್ನ ಹಾಕ್ಬೇಕು ಅಂದಾಗ ನಂಜುಂಡಸ್ವಾಮಿನೂ ಕೂಡ ಹಾಲಿ ಕ್ಷೇತ್ರ ಸದಸ್ಯರಾಗಿರು ಕೊಳ್ಳೇಗಾಲ. ಆಗ ಈತ ಬಹಳ ಚುರುಕಾಗಿದ್ದಾರೆ, ಸಂಘಟನೆ ಮಾಡ್ತಾರೆ ಅಂತೇಳಿ ಇಬ್ರು ಮಾತಾಡಿ ಅವ್ರನ್ನ ಕಾಂಗ್ರೆಸ್ಸಿಂದ ಗೆಲ್ಲಿಸಿ. ಅವರಿಗೆ ಕೊಳ್ಳೇಗಾಲನೇ ಗೊತ್ತಿರ್ಲಿಲ್ಲ, ಸಂತೆಮರಳಿ ಬಿಟ್ಟು ಈ ಕಡೆ ಗೊತ್ತೇ ಇರಲಿಲ್ಲ. ನಾನೇ ನಿಂತು ಚುನಾವಣೆ ಜವಾಬ್ದಾರಿ ವಹಿಸಿ ಅವರನ್ನ 2ನೇ ಬಾರಿ ಕೊಳ್ಳೇಗಾಲದಲ್ಲಿ ಗೆಲ್ಲಿಸಿದೆ. ನಾನೇ ಗುರುತಚ್ಚಿ ಲೋಕಸಭೆಗೆ ಯಾರು ಬರಬೇಕು ನಾನು ಆದ ನಂತರ ಅಂತ ಹೇಳಿ ಬಂದಂತ ಮೇಲೆ ನಾನೇ ಮನವೊಲಿಸಿ ಧ್ರುವನಾರಾಯಣ್ಗೆ, ನೀನ್ ರಾಷ್ಟ್ರ ಮಟ್ಟದ ರಾಜಕೀಯ ಬಾಪ, ಬಹಳ ಚುರುಕಾಗಿದೆಯಾ, ವಿದ್ಯಾವಂತ, ಇಲ್ಲಿ ಯಾಕೆ ಗುದಾಡ್ತೀರಾ, ಅಲ್ಲಿ ಬಾ, ರಾಷ್ಟ್ರ ಮಟ್ಟದಲ್ಲಿ ನೀನು ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಎಲ್ಲ ಕಡೆ ಅವರೇ ಹೇಳ್ತಾ ಇದ್ರು. ನಿಲ್ಲಿಸಿ ನಾನೇ ಸ್ವತಃ ಆಸಕ್ತಿ ವಹಿಸಿ ಗೆಲ್ಸಿದ್ದೆ ಅವರು. ಇನ್ನೊಂದು ಸಾರು ಕೂಡ ಲೋಕಸಭೆ ಗೆಲ್ಸಿದೆ ನಾನೇ ನಿಲ್ಸ. ಅವ್ರು ಕಳೆದ 3 ಸಭಾ ಲೋಕಸಭಾ, 1 ಸಭಾ ವಿಧಾನಸಭೆ, 2 ಸಭಾ ಲೋಕಸಭಾ ಚುನಾವಣೆಗಳಲ್ಲಿ ನಾನೇ ಕೆಲಸ ಮಾಡಿಕೊಟ್ಟಿದ್ದೇನೆ. ಅವ್ರು ಬರಬೇಕು ಅಂತ ಹೇಳಿ ಗೆಲ್ಸ್ಕೊಟ್ಟಿದ್ದಾರೆ. ಆದ್ರೆ ಬದಲಾವಂತ ರಾಜಕೀಯದಲ್ಲಿ ನಾನು ಕಾಂಗ್ರೆಸ್ ಬಿಡಬೇಕಾಯ್ತು. ಅವರು ಕಾಂಗ್ರೆಸ್ ಎಲ್ಲ ಮುಂದುವರೆದ್ರು ಅಲ್ವಾ. ಬೇರೆ ಬೇರೆ ರಾಜಕಾರಣಗಳಿಂದ ಇವತ್ತು ಇದೆಲ್ಲ ಹಾಗೆ ಬೇರೆ ಆಗಿದೆ. ಅದು ತುಂಬಾ ನಾನು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಆಗಿದೆ. ಈಗ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ತುಂಬಾ ಚುರುಕಾಗಿ ಕೆಲಸ ಮಾಡ್ತಾ ಇದ್ರು, ಸಂಘಟನೆಯಲ್ಲಿ ತೊಡಗಿಸ್ಕೊಂಡು. ಅವರ ರಾಜ್ಯದ ರಾಜಕೀಯಕ್ಕೆ ಬರಬೇಕು ಅನ್ನೋ ಆಸೆ ಇತ್ತು. ಕಾಂಗ್ರೆಸ್ನ ವರಿಷ್ಠರು ಕೂಡ ಅವರಿಗೆ ಬೆಂಬಲ ಕೊಟ್ಟಿದ್ರು. ಅದರ ಪ್ರಕಾರ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಆಯ್ಕೆ ಮಾಡಿಕೊಂಡು ದಿನನಿತ್ಯ ಕೆಲಸ ಮಾಡ್ತಾ ಇದ್ರು. ಮೊನ್ನೆನೂ ಕೂಡ ಹೋಗಿದ್ರಂತೆ ಕಡೆನೂರ್ಗೆ. ನಾನು ಹೇಳ್ತಾ ಇದ್ದೆ, ಯಾಕ್ರಿ ಇಷ್ಟು ವರ್ಷ ಅನುಭವ ಇರ್ತಕ್ಕಂಥವ್ರು ಮನೆಗೆ ಗುರುತಿನ ಚೀಟಿ ಹಂಚಕ್ ಹೋಗ್ತಾ ಇದಾರಲ್ಲ ಊರುಗಳಿಗೆ, ಇಷ್ಟ ಯಾಕೆ ತಗೋಬೇಕು, ಎಲ್ಲಿ ಬೇಕೋ ಅಷ್ಟು ಪ್ರಚಾರ ಮಾಡಿ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ಪಕ್ಷ ಸಂಘಟನೆ ಮಾಡಿ ಚುನಾವಣೆ ಎದುರಿಸಬೇಕು ಅಂತ ಹೇಳಿದ್ದೆ. ಇವತ್ತು ಪತ್ರಿಕೆಯಲ್ಲೂ ಕೂಡ ಬಂದಿದ್ದೆ. ಅಂದ್ರೆ ಒಳ್ಳೆ ಸಂಘಟನೆಕಾರ, ಪ್ರಾಮಾಣಿಕ ರಾಜಕಾರಣಿ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ವ್ಯಕ್ತಿಗೆ. ಕಳೆದ ಲೋಕಸಭಾ ಚುನಾವಣೆ ನನ್ನ ಮೇಲೆ ಕೂಡ ಸ್ವಲ್ಪ ಮತದಿಂದ ಸೋತಿದ್ರು ಕೂಡ, ಅವರು ಪರಾಜಿತರಾಗಿದ್ರು. ನಾನು ಇಂದು ಒಳ್ಳೆಯವರಿಗೆ ಬೆಂತಟ್ಟಿದ್ದೆ ಹೊರತು ನಿರುತ್ಸಾಹದ ಮಾತುಗಳು ಆಡ್ತಿರ್ಲಿಲ್ಲ. ತೋರಿಸ್ತಾ ಇದೆ ನಿಮ್ಮಲ್ಲಿ ಈ ರೀತಿಯಾದಂತ ನ್ಯೂನತೆಗಳಿದೆ, ತಿದ್ದುಕೊಳ್ಳಿ, ಮುಂದೆ ಬನ್ನಿ ಅನ್ನಂತ ಮಾತಿ. ಇಂಥ ನಾನು ಬೇಕಾದಷ್ಟು ಜನ ಯುವಕರಿಗೆ ನಾನು ನಿಂತು ಅವರಿಗೆ ಬೆಂತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದೇನೆ. ಅದ್ರಲ್ಲಿ ನಮ್ಮ ಧ್ರುವನಾರಾಯಣರು ಕೂಡ ಒಬ್ಬರಾಗಿರ್ತಕ್ಕಂಥ. ಏನ್ ಹೇಳ್ತೀರಿ ಸರ್? ಮಾಜಿ ಸಂಸದರಾದಂಥ ಧ್ರುವನಾರಾಯಣ ಅವರು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು 2013 ಚುನಾವಣೆಯಲ್ಲಿ, ಅವಾಗ ಪ್ರಸಾದ್ ಸಾಹೇಬ್ರ ಅವರ ಆರೋಗ್ಯದಲ್ಲಿ ಸ್ವಲ್ಪ ಅನಾರೋಗ್ಯ ದೃಷ್ಟಿಯಿಂದ ಧ್ರುವನಾರಾಯಣ ಅವರೇ ಎಲ್ಲ ನಂಜನಗೂಡು ಕಡೆ ಎಲ್ಲ ಪ್ರವಾಸಗೊಳ್ತಾ ಇದ್ರು. ಅವ್ರ ಜೊತೆ ನಾನು ಕೂತ್ಕೊಂಡು ಒಂದ್ಸತಿ ಮಾತಾಡಿದ ಸಂದರ್ಭದಲ್ಲಿ, ಯಾವಾಗಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೆ. ಆಗ ಅವರೊಂದು ಮಾತು ಹೇಳಿದ್ರಲ್ಲಿ, ಶಾಶ್ವತವಾಗಿ ಉಳ್ಕೊಳೋಂಥದ್ದು ಜನಗಳ ಮುಂದೆ ಇರುವಂಥ ಕೆಲಸ. ಅವರು ಹೇಳಿದಂಥ ಮಾತು ಇವತ್ತು ನಂಜನಗೂಡಲ್ಲಿ
ನನಗೆ ರಾಜಕೀಯ ಗುರುಗಳು ಶ್ರೀನಿವಾಸ್ ಪ್ರಸಾದ್ ಅವ್ರು ಇದ್ರು. ಆಡಳಿತದ ದೃಷ್ಟಿಯಲ್ಲಿ ನನಗೆ ಧ್ರುವನಾರಾಯಣದಿಂದ ಬಹಳಷ್ಟು ನಾನು ಕಲ್ತಿದ್ದೀನಿ. ನಾನು ಇವತ್ತು ಸರಿಸಮಾನವಾಗಿ ನಾನು ಅವ್ರ ಜೊತೆ ನಿಂತ್ಕೊಂಡು ಸ್ಪರ್ಧೆ ಮಾಡ್ತಿದ್ದೀನಿ ಅಂತಂದ್ರೆ ಅದು ನನ್ನ ಇವತ್ತು ಜಿದ್ದಿ ಇದೆ ನಂಜನಗೂಡಲ್ಲಿ. ಕೇವಲ ನಾನು ಮಾಡಿರೋಂಥದ್ದು ಕೆಲಸಗಳು, ಯಾಕಂದ್ರೆ ಅವರು ಅಂಥದ್ದು ಮಾರ್ಗದರ್ಶನ ಕೊಟ್ಟಿದ್ರಲ್ಲಿ, ಜನಗಳಿಗೆ ಇಡ್ಸೋದಂಥದ್ದು ಕೆಲಸ ಹರ್ಷ ಅಂತ ಹೇಳಿದ್ರಲ್ಲಿ, ಶಾಶ್ವತವಾಗಿ ಉಳಿಯೋದೇ ಕೆಲಸ ಅಂತ ಹೇಳಿದ್ರು. ನಾನು ಅವರ ಆ ಪ್ರೇರಣೆಯಿಂದ ಇವತ್ತು 4 ವರ್ಷದಲ್ಲಿ ನಾನು ನಂಜನಗೂಡು ಅಷ್ಟು ಕೆಲಸ ಮಾಡಿದ್ದೇನೆ. ಇವತ್ತು ಅವ್ರು ನಿಜವಾಗ್ಲೂ ಅವರು ತೀರ್ಕೊಂಡಿರೋಂಥದ್ದು ನನಗೆ ಬಹಳ ಆಘಾತಾಗಿದೆ. ಅವ್ರು ನನ್ನ ಎದುರಾಳಿ ಅಂತ ಬಯಸಿದ್ರು ಕೂಡ ಅದು ರಾಜಕೀಯವಾಗಿ ಸೀಮಿತವಾಗಿರದೆ ಹೊರತು ವೈಯಕ್ತಿಕವಾಗಿ ನನ್ಗೆ ಯಾವತ್ತೂ ಎಲ್ಲೂ ಕೂಡ ಟೀಕೆ ಮಾಡಿಲ್ಲ. ಅವ್ರು ನನಗೆ ಒಳ್ಳೇದೇ ಮಾತಾಡ್ತಾ ಇದ್ರು. ರಾಜಕೀಯ ಬಿಡಿ, ಅದೊಂದು ಹೊಲ್ಸೋದು, ಅದೇನು ಮಾಡೋಕ್ಕಲ್ಲ. ಈ ಟೈಮಲ್ಲಿ ನಾನು ಇವತ್ತು ಇವ್ರ ಮನೆಗೆ ಹಿಂಗ್ ಬರ್ತೀನಿ ಅಂತ ನಾನು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಭಗವಂತ ಅವ್ರ ಕುಟುಂಬದವ್ರಿಗೆ ಶಾಂತಿ ಕೊಡ್ಲಿ ಅಂತ ನಾನು ಕೇಳ್ತೀನಿ ಈ ಸಂದರ್ಭ. ಇದಿಷ್ಟು ಸಂಸದ ಮತ್ತು ನಂಜನಗೂಡು ಶಾಸಕ ಹರ್ಷವರ್ಧನ್ ರವರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಮಧುಗೌಡ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್. ವಿಸ್ತಾರ ನ್ಯೂಸ್, ನಿಖರ ಜನಪರ.